ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರ ಯಾವ ರೀತಿ ಒಂದು ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಉದ್ದೇಶಿಸಿ ಧರ್ಮವನ್ನು ಉದ್ದೇಶಿಸಿ ಇವರ ಮಾತುಗಳನ್ನು ಪ್ರತಿಯೊಬ್ಬ ಭಾರತೀಯನು ಕೇಳಿಸ್ಕೊಳ್ಳಿ. ಇವತ್ತು ಅಮಿತ್ ಶಾನು ಕೇಳಿಸ್ಕೋಬೇಕು. ಅಮಿತ್ ಶಾ ಸನಾತನ ಎಂದಿನಿಂದ ಸನಾತನ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇದು ಈ ಬುದ್ಧನ ಯುಗದವರೆಗೂ ಸನಾತನ ಬೆಳೆಸ್ಕೊಂಬಂದವರೇ ಮಾನವರು. ನಾವೆಲ್ಲರೂ ನೀನು ಸೇರಿ ಸನಾತನ ಬೆಳೆಸ್ಕೊಂಬಂದಿದ್ದೀವಿ. ಇದಕ್ಕೆ ಆ ದೇವ್ರನ್ನ ನಾನು ನಂಬಿ ನಡೆದಿದ್ದೀವಿ. ಆ ದೇವರಿಗೆ ಮಾತಾಡೋಕ್ಕೆ ಬಾಯಿ ಇಲ್ಲ, ಇದನ್ನು ತಿಳ್ಕೊ. ಆದರೆ ದೇವರು ಮಾತಾಡೋ ಯಾವ ರೀತಿ ಅವನ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ನಾವು ಆ ಒಂದು ರೂಪದಲ್ಲಿ, ಶಿವನ ರೂಪದಲ್ಲಿ ನಾವು ಆತನಿಗೆ ಪ್ರತಿನಿತ್ಯ ಪ್ರತಿ ಕ್ಷಣವೂ ಹೆಂಗೆ ಸಮಯಕ್ಕೆ ಸೆಕೆಂಡ್, ನಿಮಿಷ, ತಾಸು ಅಂತ ಏನಿದೆಯಲ್ಲ, ಹಂಗೆ ಪ್ರತಿ ವ್ಯವಸ್ಥೆ ದೇವಾನುದೇವತೆಗಳಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಾಂತಿ, ಓಂ ಶಾಂತಿ ಮತ್ತು ಆಮೀನ್ ಆಮೀನ್ ಅಂತಂದು ಪ್ರತಿಯೊಬ್ಬರು ದೇವ್ರನ್ನ ನಾವು ನೆನೆಸ್ತೇವೆ. ನಾವು ಮಾತಾಡಿ ನೆನೆಸ್ತೇವೆ. ಮನುಷ್ಯರೇ ದೇವ್ರನ್ನ ನಾವು ನೆನೆಸ್ತಾ ಇರೋದು. ದೇವ್ರನ್ನ ನಮ್ಮನ್ನ ನೆನೆಸ್ತಾ ಇಲ್ಲ, ನಾವು ದೇವ್ರನ್ನ ನೆನೆಸ್ತಾ ಇದ್ದೇವೆ. ಅದೇ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡೋ ದೇವ್ರವರು. ಅವರು ನಮ್ಮ ಜೀವನದ ದಾರಿ ತೋರಿಸ್ತಂಥ ಮಹಾತ್ಮರವರು. ಅಮಿತ್ ಶಾ ಅವರು ಇವತ್ತು ಈ ಒಂದು ಸ್ಥಾನದಲ್ಲಿ, ಈ ಸ್ಥಾನ ಪಡ್ಕೊಂಡು, ಈ ಸ್ಥಾನದಲ್ಲಿ ಇದ್ದುಕೊಂಡು ಧರ್ಮಾಂಧದ ಇತಿಹಾಸ ಕೊಡಕೊಂಡಿದ್ದಾನೆ. ಇಂಥ ನನ್ನ ಮಗನಿಗೆ ಗೌರವ ಯಾರು ಕೊಡಬೇಡಿ. 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಸಿಟ್ಟಿಗೆ ಕಾನೂನು ಕೈ ತಗೊಳ್ಳೋಕೆ ಹೋಗಬೇಡಿ. ಇವತ್ತು ಮನುಷ್ಯ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ, ಅಂಥ ಸ್ಥಾನದಲ್ಲಿ ಇದ್ದಾಗ, ಜನರ ಒಂದು ಬೆಂಬಲ ಇದ್ದಾಗ, ತಮ್ಮ ಒಂದು ಕಾಯಕ ಸರಿಯಾಗಿದ್ದಾಗ, ಇಂಥ ಒಂದು ಸ್ಥಾನದಲ್ಲಿ ಇಂಥ ಸ್ಥಾನ ಪಡಿಬೇಕಾದ್ರೆ ರಾಷ್ಟ್ರಪತಿಯವರ ಮುಂದೆ ಇವರು ಏನು ಧರ್ಮ ಬೋಧನೆ ಮಾಡಿದ್ರ? ಧರ್ಮ ಬೋಧನೆ ಮಾಡಿ ಆ ಸ್ಥಾನದಲ್ಲಿ ಹಿಡಿದ್ರ, ಅಥವಾ ಸಂವಿಧಾನನ ಮುಂದಿಟ್ಕೊಂಡು ನಡೆದ್ರೆ ಇವರು? ಪ್ರತಿಯೊಬ್ಬ ಭಾರತೀಯನಿಗೂ ದೇವರು ಸಮನಾಗಿ ಕಾಣ್ತಾನೆ. ಆ ಸಂವಿಧಾನನ ನಾವು ಸಮನಾಗಿ ಕಾಣಬೇಕಿಂತ ಬೋಧನೆ ಕೊಟ್ಟರೆ ಮಾತ್ರ ಅಮಿತ್ ಶಾ ಅವ್ರಿಗೆ ಒಂದು ಸಲ್ಯೂಟು ಸಿಗುತ್ತೆ. ಇಲ್ಲ ಅಂದರೆ ಸಿಗ್ಲಿ ಬಶ್ಯಾನ. ಎಲ್ಲಿವರೆಗೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತಾಡಿದ್ದನ್ನು ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ಭಾರತೀಯರ ಮುಂದೆ ನಿಮ್ಮ ವಿರುದ್ಧ ಪ್ರತಿ 5 ಹೊತ್ತು ಅಲ್ಲ ನಮಾಜ್ ಹೆಂಗೆ ಮಾಡ್ತಾನಲ್ಲ, ಅಲ್ಲ ಎಂದು ಕೋಳಿ ಕೊಯ್ಕೊಂಡು ತಿಂದ ಅಂದು ಮುಲ್ಲಾಗೆ 5 ಹೊತ್ತು ನಮಾಜ್ ಮಾಡಿ ತನ್ನ ಧರ್ಮನ ತಾನು ಉಳಿಸ್ಕೊಂಬಂದಿದ್ದಾನೆ. ಆದ್ರೆ ಗೋತಾಯಿನ ನೀನೇನು ಉಳಿಸಿದೀಯ ಅಮಿತ್ ಶಾ? ಗೋತಾಯಿ ನಿನ್ನ ತಾಯಿ ಜನ್ಮ ಕೊಟ್ಟು 2 ಮಲೆ ಹಾಲು ಕೊಟ್ಟು ನಿನಗೆ ಒಂದು ಸ್ಥಾನ ಕೊಟ್ಟಿದ್ದ. ಅಂಥ ತಾಯಿ ಋಣ ತೀರ್ಸಕ್ಕೆ 6 ಅಡಿ 3 ಅಡಿ ರುದ್ರಭೂಮಿ ಕಟ್ಟಿ ಇತಿಹಾಸ ಧರ್ಮಾಂಧ ಅಂತ ಹೇಳ್ತೀಯ. ಅದೇ ಗೋತಾಯಿಗೆ 4 ಮಲೆ ಹಾಲಿರ್ತಾವೆ. ಭೂಮಿ ಮೇಲೆ ಮೊದಲು ಹುಟ್ಟಿದ್ದೆ ಬಸವಣ್ಣ ಹುಂಜ. ಅರ್ಥ ಮಾಡ್ಕೊ ಅವ್ರ ಶಕ್ತಿ ಎಷ್ಟಿದೆ ಅಂದರೆ. ಅಂಥ ಬಸವಣ್ಣನ ತಾಯಿ 4 ಮಲೆ ಹಾಲಿರ್ತಾವೆ. ಅಂಥ ತಾಯಿ ಹೊಟ್ಟೆ ಹುಟ್ಟಿದಂಥ ಬಸವಣ್ಣನ ಅಗದು ತಿನ್ನಂಥ ಸರ್ಕಾರ ಇಟ್ಕೊಂಡು ಆಳ್ತಾ ಇದೆಯಲ್ಲ, ನಾಚಿಕೆ ಬರಬೇಕು ನಿನ್ನ ಜನ್ಮಕ್ಕೆ. ಇಷ್ಟು ಬೆಂಕಿ ಹಾಕ ಬಾ. ನಿನ್ನ ಕಾನೂನು, ನಿನ್ನ ಶಾಸನ ಎಷ್ಟರ ಮಟ್ಟಿಗೆ ನೀನು ಕಲ್ತಿದೀಯಾ? ಈ ಸಿಗ್ಲಿ ಬಶ್ಯಾ ಸಾಮಾನ್ಯ ಪ್ರಜೆನ್ಕರಿ 9th ಕ್ಲಾಸ್ ಸ್ಟೂಡೆಂಟ್. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀ ಕೇಳೋ ಪ್ರಶ್ನೆಗೆ 1000 ಪ್ರಶ್ನೆಗೆ 1000 ಪ್ರಶ್ನೆಗೆ 999 ಉತ್ತರ ಕೊಡ್ತೀನಿ ನಾನು. ನಿನಗೆ ಅನುಭವ ಬೇಕು. ಎಲ್ಲ ಕ್ರಿಮಿನಲ್. ಇಂಥವ್ರಿಗೆಲ್ಲ ಗೌರವ ಕೊಡಬೇಡಿ. ಅದಕ್ಕೆ ಶ್ರೀರಾಮ ಇವರಿಗೆ ಆಶೀರ್ವಾದ ಮಾಡಲಿಲ್ಲ.